directed by Mrs. Veena Jayaprakash. Marriages today are a complicated affair. However, this play highlights how something as complicated as a marriage is actually rather simpler. ಬೆಂಗಳೂರಲ್ಲೇ ಫೇಮಸ್ ಲಾಯರ್. ಬೇಕಾದಷ್ಟು ಆಸ್ತಿ ಪಾಸ್ತಿ ದುಡ್ಡು ಕಾಸು ಎಲ್ಲ ಮಾಡಿಟ್ಟಿದ್ದೀನಿ. ಆದ್ರೆ ಅದನ್ನ ನೋಡ್ಕೊಂಡು ಹೋಗೋದಕ್ಕೂ ಬುದ್ಧಿವಂತ ಮಕ್ಕಳು ಬೇಕಲ್ವಾ? ಮಕ್ಕಳು ಬುದ್ಧಿವಂತರು ಇರ್ಬೇಕಾದ್ರೆ ಎಷ್ಟು ಪುಣ್ಯ ಮಾಡಿ ಬಂದಿರ್ಬೇಕೋ ಗೊತ್ತಿಲ್ಲ. ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್ ಅಂತಾರೆ. ಒಂದು ಹೆಣ್ಣಿಗೆ ಒಂದು ಗಂಡು ದೇವ್ರ ಜೊತೆ ಮಾಡೇ ಮಾಡಿರ್ತಾನೆ ಅಂತಾರೆ. ಅದೇನೋ ಗೊತ್ತಿಲ್ಲ. ನನ್ನ ಮಗನ ಜೊತೆ ಎಲ್ಲಿದೇನೋ ಏನೋ. ಯಾಕೆಂದ್ರೆ ನನ್ನ ಮಗ ಸ್ವಲ್ಪ ಪೆದ್ದು ಅನ್ನೋದಕ್ಕೆ ನಾನು ಯೋಚನೆ ಮಾಡ್ತಾ ಇರೋದು ಒಂದು ಒಳ್ಳೆ ಬುದ್ಧಿವಂತ ಹುಡುಗಿ ಅವನಿಗೆ ಮದುವೆ ಮಾಡೋದು ಅಂತ. ಆವಾಗ ನನ್ನ ಮಗನೂ ಸುಧಾರಿಸಬಹುದು, ಸಂಸಾರನೂ ಸರಿಯಾಗಿ ಆಗತ್ತೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಆದ್ರೆ ಭಗವಂತನ ಇಚ್ಛೆ ಏನಿದೆನೋ ಗೊತ್ತಿಲ್ಲ. ವೆಂಕಟರಮಣ, ನೀನೇ ಕಾಪಾಡ್ಬೇಕಪ್ಪ. ಇವತ್ತು ಒಂದು ಹೆಣ್ಣು ನೋಡೋಕ್ ಹೋಗ್ತಾ ಇದೀವಿ. ಇವರಿಗೆ ಹೂವು ಹಣ್ಣು ತಗೊಂಡ್ ಬಾರಪ್ಪ ಅಂತ ಕಳಿಸಿದೀನಿ, ಇನ್ನೂ ಬರ್ಲಿಲ್ಲ. ಬೆಪ್ಪ, ಏ ಬೆಪ್ಪ, ಬೆಪ್ಪ, ಏನಪ್ಪ ಬಂದ ನೋಡು, ಕೈ ಬೀಸ್ಕೊಂಡು ಆರಾಮಾಗಿ. ಎಷ್ಟೊತ್ತು ಅವ್ರು ಹೋಗೋದು? ನಾನು ನಿಮಗೆ ಹೇಳಿರ್ಲಿಲ್ವಾ ಇವತ್ತು ಹೆಣ್ಣು ನೋಡೋಕ್ ಹೋಗೋದು ಅಂತ? ಯಾಕಪ್ಪ ಈ ವಯಸ್ಸಲ್ಲಿ ನನಗಲ್ಲೋ ಮಗನೇ, ನಿಮಗೆ ಹೆಣ್ಣು ನೋಡ್ತಾ ಇರೋದು. ಒಳ್ಳೆ ಅಪ್ಪ, ಹಾಗಾದ್ರೆ ಬೇಗ ಹೋಗೋಣಪ್ಪ. ಹೋಗೋಣಂದ್ರೆ ಮೊದಲು ನಿನಗೆ ಹೂವು ಹಣ್ಣು ತರ ಹೇಳಿದ್ದೆ, ತಂದೆ. ಓ ನೋಡು, ಎಲ್ಲ ತಂದಿದ್ದೀನಿ. ಹೌದು, ಯಾವ ಹೂ ತಂದಿ? ಸೂರ್ಯಕಾಂತಿ, ಚೆಂಡು ಹೂವ, ಮತ್ತೆ ಅದ್ಯಾವ ಡೇರ. ಒಳ್ಳೆ ಆರ್ಸಿ ಆರ್ಸಿ ತಂದಿದ್ಯಾ ನೋಡು ಹುಡುಗಿ. ನಿನ್ನ ಬುದ್ಧಿವಂತಿಗೆ ಮೆಚ್ಕೋಬೇಕು ನಾನು. ಹಣ್ಣು ಯಾವ ತಂದಿ? ಇಷ್ಟಿಷ್ಟು ಗಾತ್ರ ಹಲಸಿನ ಹಣ್ಣು, ಆಮೇಲೆ ಯಾವ್ದಪ್ಪ ಸಲಕ್ಕಿ ಹಣ್ಣು, ಚಪ್ಪೋಟ ಹಣ್ಣು. ಯಾಕಪ್ಪ ಅಲ್ಲಪ್ಪ, ನಿನ್ನ ಬುದ್ಧಿವಂತರಿಗೆ ಎಷ್ಟು ಅಂತ ನಾನು ನಿನಗೆ ಸಹಾಯ ಕೊಡ್ಲಿ. ಇಲ್ಲಿ ಕೇಳಿಲ್ಲ, ನಾವೇನು ಯಾರ ಮನೆಗೆ ಹೋಗ್ತಾ ಇದ್ದೇವೋ ಅಲ್ಲಿ ಏನೇ ಕೇಳಿದ್ರು ಎಲ್ಲ ಆಮೇಲೆ ಬೇಕು, ಆಯ್ತಾ? ಏನೇನಾದ್ರೂ ಮಾತಾಡಬೇಡ, ಓಕೆ? ನಡಿ, ಹೋಗುವಾಗ ಹೂವು ಹಣ್ಣು ತಗೊಂಡೋದ್ರೆ. ನನಗೆ ಕುದುರೆಗಳು ಅಂದ್ರೆ ಪಂಚ ಪ್ರಾಣ. ಐ ಲವ್ ಹಾರ್ಸಸ್. ಹಾರ್ಸ್ ರೇಸಿಂಗ್ ಇಸ್ ಅ ಪ್ಯಾಷನ್ ಫಾರ್ ಮೀ. ಅಲ್ಲ, ನಾಳೆ ಬೆಂಗಳೂರು ಡರ್ಬಿ, ಯಾವ ಕುದುರೆ ಮೇಲೆ ಬೆಟ್ಟಿಂಗ್ ಮಾಡ್ಬೇಕು ಅಂತಾನೆ ತಿಳಿತಾ ಇಲ್ಲ ನನಗೆ. ಹುಡುಗ ನೋಡ್ದೆ, ಯಾವುದೋ ಅಂಡರ್ಸ್ಟಾಮ್, ಆಮೇಲೆ ಪ್ರಿನ್ಸ್ ಚಾರ್ಮಿಂಗ್,
ನಾನು ಜಾನಿನೂ ಅಲ್ಲ ಜಾಕಿನೂ ಅಲ್ಲ, ಲಕ್ಷಣವಾಗಿ ಜಾನಕಿ ಅಂತ ಕರೆದ್ರೆ ಆಗಲ್ವಾ? ಅಯ್ಯೋ, ಪ್ರೀತಿಯಿಂದ ಜಾನು ಡಾರ್ಲಿಂಗ್ ಅಂತ ಕರೆದ್ರೆ ಸಂತೋಷ ಪಡೋದ್ ಬಿಟ್ಟು ಅದ್ಯಾಕೆ ಹಾಗೆ ಹೇಳ್ತೀಯ? ಅಲ್ಲ, ಮನೆಯಲ್ಲಿ ಮದುವೆಗೆ ಬಂದಿರೋ ಮಗಳಿರ್ತಾಳೆ, ಅವಳು ಮದುವೆ ಚಿಂತೆ ನನಗೆ ಇವ್ರ್ತಾರೆ. ಅಯ್ಯೋ, ಮಗಳು ಮದ್ವೆಗೆ ಬಂದ್ರೆ ಏನಾಯ್ತು? ನಮ್ ಪ್ರೀತಿ ಯಾಕೆ ಕಡಿಮೆ ಮಾಡ್ಕೋಬೇಕು? ಸರಿ, ನಿನಗೆ ಟೆನ್ಷನ್ ಅನ್ಸತ್ತೆ, ಇರ್ಲಿ ಬಿಡು. ಅಲ್ಲ, ಹುಡುಗನ ಮನೆಯವ್ರು ಎಷ್ಟೊತ್ತಿಗೆ ಬರ್ತಾರೆ ಅಂದ್ರೆ? ಈಗ ಬರೋ ಹೊತ್ತಾಯ್ತು ಅವ್ರು. ನೀವು ಅವ್ರು ಬಂದಾಗೆಲ್ಲ ನಿಮ್ ಕುದುರೆ ಪುರಾಣನ ತಿಳ್ಕೊಬೇಡಿ. ಆಯ್ತಾ? ಆಯ್ತಾಯ್ತು, ಒಂದ್ ನಿಮಿಷ ಇರು, ಬಂದ್ರ ನೋಡ್ತೀನಿ. ಅರೆ, ಅಲ್ಲಿ ನೋಡಲ್ಲಿ ಒಂದ್ ಕುದಿ ಕುದುರೆ, ಒಂದ್ ಗಂಟಿ ಕುದುರೆ ಬರ್ತಾ ಇದೆ ಕಡೆ. ಕುದುರೆ ಪುರಾಣನ ಅಯ್ಯೋ ಬೈ, ಪ್ರಾಕ್ಟೀಸ್ ಅದೇನ್ ಮಾಡ್ತೀಯ? ಅಭ್ಯಾಸ ಬಲ ಬಾಯಿ ಬಂದ್ಬಿಡುತ್ತೆ ಹಾಗೆ. ಸರಿ ಬಿಡು, ಬಂದ್ರು ಅನ್ಸತ್ತೆ. ವೆಲ್ಕಮ್ ವೆಲ್ಕಮ್, ನಮಸ್ತೆ. ನಮಸ್ತೆ. ಮೇಕ್ ದೆಮ್ ಸಿಟ್ ಆನ್ ದ ಸ್ಯಾಡಲ್, ಐ ಸೇ. ಚೇರ್ ಮೇಲೆ ಕುತ್ಕೊಂತ ಹೇಳಿ. Please be seated. Take your seat, please. Thank you. ಹುಡುಗಿ ನೋಡಪ್ಪ, ಸಕ್ಕತ್ತಾಗಿದ್ದಾಳೆ. ಹುಡುಗಿಯಲ್ಲ ಕಣೋ, ಹುಡುಗಿಯಮ್ಮ. ಅಯ್ಯೋ, ನನ್ನ ಹೆಂಡತಿ ಇರೋದೇ ಹಾಗೆ. ಲೆಟ್ ಮಿ ಇಂಟ್ರೊಡ್ಯೂಸ್ ಮೈಸೆಲ್ಫ್. ಐ ಆಮ್ ಮಿಸ್ಟರ್ ರಾಮೂರ್ತಿ. ಇವಳು ನನ್ನ ಧರ್ಮ ಪತ್ನಿ ಜಾನಕಿ ಅಂತ. ಈ ಜೀವನದ ರೇಸಲ್ಲಿ ಇವಳು ನನ್ನ ಅರ್ಧಾಂಗಿ. ಅರ್ಧಾಂಗಿ ಅಲ್ಲ, ಅರ್ಧಾಂಗಿನೇ ಅನ್ಕೊಳ್ಳಿ. ಅಂದ್ಹಾಗೆ ನಿನ್ ಹೆಸರೇನಪ್ಪ? ಅದೆಲ್ಲ ಆಮೇಲೆ. ಅವನ ಹೆಸರು ಭೀಮಸೇನ್ ಪಂಡಿತ್ ಅಂತ. ಓಹೋ, ನಾನು ತುಂಬಾ ಮುದ್ದಿನಿಂದ ಬೆಳೆಸಿದ್ದೇನೆ ನೋಡಿ. ತುಂಬಾ ಪ್ರೀತಿಯಿಂದ ಅವನಿಗೆ ಬೆಪ್ಪ ಬೆಪ್ಪ ಅಂತ ಕರಿತೀನಿ. ಮೈಸೆಲ್ಫ್ ಬೆಪ್ಪ. ಓ, ಏನು ಒಪ್ಕೊಂಡಿದ್ಯಪ್ಪ? ಅದೆಲ್ಲ ಆಮೇಲೆ. ಅಯ್ಯೋ, ಏನ್ರಿ ಇದು? ಏನ್ ಕೇಳಿದ್ರು ಎದ್ದಿಲ್ಲ, ಆಮೇಲೆ ಆಮೇಲೆ ಅಂತ ಹೇಳ್ತಾರೆ. ಅಪ್ಪ, ನೀನೇ ಹೇಳಿಲ್ಲ ಮನೆಯಿಂದ ಹೊರಟಾಗ ಅವ್ರು ಮನೆಯಲ್ಲಿ ಏನಾದ್ರು ಕೇಳಿದ್ರೆ ಏನು ಮಾತಾಡ್ಬೇಡ, ಎಲ್ಲ ಆಮೇಲೆ ಹೇಳ್ತೀಯಲ್ಲಪ್ಪ. ಈಗ ಅವ್ನು ಏನ್ ಕೇಳಿದ್ರೆ ಸರಿ ಅಂತ ಮಾಡಿ. ಅದು ನೋಡಿ ನಾನು BA ಮಾಡಬೇಕು ಹೊರಟಿದ್ದೆ. ಆದ್ರೆ ದರಿದ್ರದ್ದು PUC SSLC ಅಡ್ಡ ಬಂದ್ಬಿಡ್ತು. ಪುಣ್ಯಕ್ಕೆ 8th 7th ಅಡ್ಡ ಬರ್ಲಿಲ್ಲ. ಓ, ಅದು 6th ಸ್ಟ್ಯಾಂಡರ್ಡ್ ಪಾಸು. ಓ, 6th ಸ್ಟ್ಯಾಂಡರ್ಡ್ ಮಾಡ್ಕೊಂಡವ್ನು ಏನ್ ಕೆಲಸ ಮಾಡ್ತಿದ್ಯಪ್ಪ ನೀನು? ಅದೆಲ್ಲ ಆಮೇಲೆ. ಅವನು ರೋಡ್ ಸರ್ವೆ ಆಫೀಸರ್. ಹಾಗಂದ್ರೆ ಏನ್ರಿ ಕೆಲ್ಸ ಅದು? ಕೆಲಸ ಇಲ್ಲದೆ ಬೀದಿ ಬೀದಿ ತಿರುಗೋರಿಗೆ ಇನ್ನೆಂದ ಕೆಲಸ? ರೋಡ್ ಸರ್ವೆ ಮಾಡೋದೇ ಒಂದ್ ಕೆಲಸ. ಹಾಗಾಗಿ ನಾನೇ ಕೊಟ್ಟಿರೋ ಹೆಸರು ರೋಡ್ ಸರ್ವೆ ಆಫೀಸರ್ ಅಂತ. ಓಹೋ, ಈ ಕೆಲಸ. ನಮ್ಮಪ್ಪ ತುಂಬಾ ತಮಾಷೆ. ಹೋಗ್ಲಿ ಹೋಗ್ಲಿ ಬಿಡಪ್ಪ. ಅಲ್ಲ ಜಾನು, ನಮ್ಮ ಅಪ್ಪು ರೆಡಿ ಆಗಿದ್ರೆ ಗೆಸ್ಟ್ಗಳಿಗೆ ತಿಂಡಿ ಕಾಫಿ ತಗೋಪ್ಪ ಅಂತ ಹೇಳಿ. ಆಯ್ತಾಯ್ತು, ಹೇಳ್ತೀನಿ. ಅಪ್ಪು, ಬಾಕಿ ಎಷ್ಟು ಬಂದಿದ್ದಾರೆ? ನೋಡಿ, ಕಾಫಿ ತಗೊಂಡು ಬರೋಣ. ಸರಿ ಸರಿ, ಬರ್ಬೇಕು. ಏನಮ್ಮ ನಿನ್ನ ಹೆಸರು? ಅಮ್ಮ. ಅವಳ ಹೆಸರು ಅಮ್ಮ. ಅಯ್ಯೋ ಅಲ್ಲಪ್ಪ, ಅವಳು ನಮ್ಗೆ ಅಪರೂಪಕ್ಕೆ ಹುಟ್ಟದ್ಲು, ಅದರಿಂದ ಅಪೂರ್ವ ಅಂತ ಹೆಸರಿಟ್ವಿ.
ಇನ್ಮೇಲೆ ನೀವು ಮನೆಗೆ ಕರ್ಕೊಂಡು ಹೋಗಿ ಮನೇಲೆ SSLC ಮಾಡಿಸಿ ಅಂತ. ಓ ಹಾಗಾದ್ರೆ ಪ್ರೈವೇಟ್ ಆಗಿ ಕಳ್ಸಿದ್ದೀರಾ? ನೋ 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 ನೋ, SSLC means stop studying, learn cooking ಅಂತ. ಈ ತರ SSLC ಇವ್ರು ಮಾಡ್ತಾ ಇರೋದು? ಹೌದು, ಅವಾಗಿಂದ ಇದೇ ತರ SSLC ಮಾಡ್ತಾ ಇದ್ದಾರೆ. ನಾವು ಹುಡುಗಿ ಸ್ಕೂಲಿಗೆ ಹೋಗಿ ತುಂಬಾ ವೀಕ್ ಆಗ್ಬಿಟ್ಟಿದ್ವಿ. ಆಮೇಲೆ ಹುರುಳಿ ಗೆಳ್ಳಿ ತಿನ್ನಿಸಿ ಏನ್ರಿ ಅದು ಮಗಳಿಗೆ ಹುಳಿ ತಿನ್ನಿಸ್ತಾರ ಕುದುರೆನಾದ್ರು? ಅಯ್ಯೋ ಅಭ್ಯಾಸ ಬಲ ಕಡೆ ಏನ್ ಮಾಡೋದು, ಬಾಯ್ ತಪ್ಪಿ ಬಂದೇ ಬಿಡತ್ತೆ. ಹಾಡು ಮತ್ತೆ ಏನಾದ್ರೂ ಬರುತ್ತೆ ನಮ್ಮ? ಓ ಬರತ್ತೀರಿ, ಚೆನ್ನಾಗಿ ಹೇಳ್ತಾಳೆ, ಹೇಳಮ್ಮ. ಶೂರದಲ್ಲಿ ಶೂರ 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 ಅಯ್ಯೋ ತಪ್ಪು ತಿಳ್ಕೊಬೇಡಪ್ಪ. ನಿಮ್ ತಂದೆ ಕೇಳ್ತ್ರ ಹಾಡು ಬರುತ್ತೆ ಅಂತ ಆ ಎಕ್ಸೈಟ್ಮೆಂಟ್ ಅಲ್ಲಿ ಹಾಡಕ್ ಶುರು ಮಾಡ್ಬಿಟ್ಲು. ಅದೇನಾಯ್ತು ಅಂದ್ರೆ ಬೈ ಮಿಸ್ಟೇಕ್ ನಿನಗೆ ಮನ್ಮಥನು ಅನ್ನೋ ಕಡೆ ಮನ್ಮುಖವನ್ನು ಕೇಳಿಸ್ತಿದ್ಯಪ್ಪ ಅಷ್ಟೇ. ಹೌದು, ಬರೇ ಹಾಡು ಹಾಡ್ಕೊಂಡಿದೀಯೋ ಅಡಿಗೆ ಗಿಡಿಗೆ ಮಾಡಕ್ ಬರತ್ತ? ಓ ಬರತ್ತೀರಿ, ನೋಡಿ ಎಲ್ಲ ಮಾಡಿದ್ದವ್ಳೆ. ಯಾಕೆ ಸುಳ್ಳು ಹೇಳ್ತೀವ? ಎಲ್ಲ ಮಾಡಿ ಕಾಮಾಕ್ಷಣ್ಣವರು ಒಡವೆ ಇದೆಲ್ಲ ಹೆಣ್ಣಿಗೆ ಗುಂಡ್ಗಿದ್ದಾಳೆ, ನನ್ಗಂತೂ ಇಷ್ಟ ಆಗೋಯ್ತು. ಏನೊಂದು ಏನಾದ್ರು ಹೇಳಿದ್ರೆ ನಿನಗೆ ಅರ್ಥನೇ ಆಗಲ್ಲ. ಅಯ್ಯೋ ಕೃಷ್ಣಮೂರ್ತಿಗಳೇ, ಕೂತ್ಕೊಳ್ಳಿ, ತಿಂಡಿ ಕಾಫಿ ಏನು ತಗೊಂಡೇ ಇಲ್ಲ. ಕೂತ್ಕೊಳ್ಳಿ ಕೂತ್ಕೊಳ್ಳಿ, ತಗೊಳ್ಳಿ ತಿಂಡಿ ಕಾಫಿ.